ಲೋಕಸಭಾ ಚುನಾವಣೆಯಲ್ಲಿ ಈಗ JDS ಗೆಲುವನ್ನು ಸಾಧಿಸಿರುವಂಥದ್ದು. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರಿದ್ದಾರೆ. ಸರ್, ಇವತ್ತು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ವಿಶೇಷವಾಗಿ ತುಮಕೂರು, ಮೈಸೂರು, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಇರ್ಬೋದು, ದುರ್ಗ ಇರ್ಬೋದು, ಇವೆಲ್ಲವಲ್ಲೂ ಕೂಡ ಮೊದಲನೇ ಬಾರಿ ಏನು ಈ ಅಲಯನ್ಸು ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತಳಮಟ್ಟದಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಈ ಫಲಿತಾಂಶದ ಮೂಲಕ ನಮಗೆ ಫಲ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಮೊದಲನೇದಾಗಿ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮತದಾರ ಪ್ರಭುಗಳಿಗೆ ಹೃದಯಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಧನ್ಯವಾದಗಳನ್ನ ಸಲ್ಲಿಸ್ತಾ, ಬಹುಶಃ ಕುಮಾರಣ್ಣ ಅವರು ಇವತ್ತು ಈ ರಾಜ್ಯವನ್ನು ಕಟ್ತಕ್ಕಂಥ ಒಂದು ಕಲ್ಪನೆ ಏನಿದೆ, ಏನೋ ಒಂದು ವಿಷನ್ ಇಟ್ಕೊಂಡಿದ್ದಾರೆ, ವಿಷನ್ಗೆ ತಕ್ಕಂತೆ ಇವತ್ತು ಅತಿ ಹೆಚ್ಚು ಐತಿಹಾಸಿಕವಾದಂಥ ಒಂದು ಗೆಲುವನ್ನು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಜನತೆ. ಬಹುಶಃ ಈಗ ತಾನೇ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾಯಿದ್ರು, ಇದು ಕೇವಲ ಗೆಲುವು ನಂತರ ಈಗಿಂದ ನಮಗೆ ಹೆಚ್ಚಿನ ಜವಾಬ್ದಾರಿ ಶುರು ಆಗ್ತದೆ. ವಿಶೇಷವಾಗಿ ಅಲ್ಲಿರ್ತಕ್ಕಂಥ ರೈತರುಗಳ ಸಮಸ್ಯೆ ಇರ್ಬೋದು, ನೀರಾವರಿಯ ಸಮಸ್ಯೆ ಇರ್ಬೋದು ರಾಜ್ಯದಲ್ಲಿ, ಇವೆಲ್ಲವನ್ನು ಕೂಡ ಭಾಳ ಅತ್ಯಂತ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಕೇಂದ್ರದಿಂದ ಒಂದು ಬೆಂಬಲವನ್ನು ತಗೊಂಡು ಈ ರಾಜ್ಯವನ್ನು ಕಟ್ತಕ್ಕಂಥ ಕೆಲಸವನ್ನು ಕುಮಾರಣ್ಣ ಮಾಡ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಸರ್ ಅವರ ಗೆಲುವಾಗಿದೆ ಇವತ್ತು, ಐತಿಹಾಸಿಕ ಗೆಲುವು. ಇದು ಬೆಂಗಳೂರು ಗ್ರಾಮಾಂತರ ಒಂದು ರೀತಿ ಭಾವನೆಗಳ ಮೇಲೆ ನಡೆದಂಥ ಚುನಾವಣೆ. ಬಹುಶಃ ಎರಡು ಪಕ್ಷದ ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾನು ಅಭಿನಂದನೆಗಳು ಸಲ್ಲಿಸಬೇಕಾಗ್ತದೆ. ಕಾರಣ, ಯಾವತ್ತು ಮಂಜಣ್ಣ ಅವರ ಒಂದು ಅಭ್ಯರ್ಥಿ ಘೋಷಣೆ ಆಯಿತು ಅವತ್ತಿನ ದಿನದಿಂದನೂ ಇವತ್ತಿನವರೆಗೂ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಅವರ ಬೂತ್ಗಳಲ್ಲಿ, ಅವರ ಊರುಗಳಲ್ಲಿ ಭಾಳ ಪ್ರಾಮಾಣಿಕವಾಗಿ ಹೋರಾಟ ಮಾಡಿರ್ತಕ್ಕಂಥ ಫಲಿತಾಂಶವೇ ಇವತ್ತು ನಮ್ಮ ಕಣ್ಮುಂದೆ ಬಂದಿರತಕ್ಕಂಥದ್ದು. ಹಾಗಾಗಿ ಎರಡು ಪಕ್ಷದ ಕಾರ್ಯಕರ್ತರಿಗೆ ಮೊದಲನೇದಾಗಿ ಧನ್ಯವಾದ. ಮತದಾರರಿಗೆ ಇವತ್ತೇನು ಮಂಜಣ್ಣ ಅವರು ಜಯದೇವ ನಿರ್ದೇಶಕರಾಗಿ ಸೇವೆಯನ್ನು ಮಾಡಿದ್ದಾರೆ, ರಾಜಕೀಯದಲ್ಲಿ ಪ್ರಪ್ರಥಮವಾಗಿ ಇವತ್ತು ಏನು ಲೋಕಸಭಾ ಸಂಸದರಾಗಿ ಆಯ್ಕೆಯನ್ನು ಮಾಡಿದ್ದೀರಿ, ಅದೇ ರೀತಿ ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ಅವರ ಕೆಲಸವನ್ನು ಮಾಡಿದ್ದಾರೆ, ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲೂ ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆ ನಮ್ಮಲ್ಲಿದೆ. ಥ್ಯಾಂಕ್ ಯು ಅಣ್ಣ. ಸಾಕು ಮಾಡೋಣ. ನಿಖಿಲ್ ಕುಮಾರಸ್ವಾಮಿ ಅವರ ಮಾತು, ಯಾಕಂತಂದರೆ ಸಾಕಷ್ಟು ಕಾರ್ಯಕರ್ತರು ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಅವರ ಒಂದು ಬೆಂಬಲ ನಮಗೆ ಇವತ್ತು ಆಶೀರ್ವಾದವಾಗಿದೆ. ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಾಗಲಿ ಕುಮಾರಸ್ವಾಮಿ ಅವರ ಗೆಲುವು ಸಾಕಷ್ಟು ಖುಷಿಯನ್ನು ತಂದಿದೆ ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗಿರಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.